ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರಗಳು. ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಕರ್ನಾಟಕ. ಸೊ ಈ ಒಂದು ವೆಬ್ಸೈಟ್ನಲ್ಲಿ ಮಕ್ಕಳ ಒಂದು ಸ್ಟೂಡೆಂಟ್ ಇನ್ಫಾರ್ಮೇಷನನ್ನು ಯಾವ ರೀತಿ ಅಪ್ಡೇಟ್ ಮಾಡಬೇಕು. ಸೊ ಅಪ್ಡೇಟ್ ಮಾಡುವಾಗ ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಇಲ್ಲಿ ನಾವು 50%ಗಿಂತ ಕಡಿಮೆ ಒಂದು ಅಪ್ಡೇಟನ್ನು ಮಾಡಬೇಕಾದ್ರೆ ಮಾಡ್ಬೋದು. ಉದಾಹರಣೆಗೆ ಏನಂದರೆ ರಾಘವೇಂದ್ರ ಅಂತ ಒಂದು ಹೆಸರಿದ್ದರೆ ಅಲ್ಲಿ 11 ಆಲ್ಫಾಬೆಟ್ಸ್ ಬರುತ್ತೆ. 11 ಆಲ್ಫಾಬೆಟ್ಸ್ನಲ್ಲಿ ನೀವು 4 ಆಲ್ಫಾಬೆಟ್ಸ್ ಈ ರೀತಿ ಏನಾದರೂ ತಪ್ಪಾಗಿದ್ರೆ ಸರಿ ಮಾಡ್ಬೋದು. ಅಬೌವ್ 50% ಸರಿ ಮಾಡಲಿಕ್ಕೆ ನೀವು ಕೊಟ್ಟಾಗ ಏನಾಗುತ್ತೆ ಅಂದರೆ ಅಲ್ಲಿ ನೀವು ನಿಮ್ಮ ಶಾಲಾ ಹಂತದಲ್ಲಿ ಇದನ್ನು ಸರಿ ಮಾಡಲಿಕ್ಕೆ ಆಗೋದಿಲ್ಲ. ಕಾಂಟ್ಯಾಕ್ಟ್ ಯುವರ್ ಡಿಸ್ಟ್ರಿಕ್ಟ್ ಪ್ರೋಗ್ರಾಮರ್ ಅಂತ ಬರ್ತದೆ. ಸೊ ಆದ್ಮೇಲೆ ಈ ಒಂದು ವಿಡಿಯೋದಲ್ಲಿ ನಾವು ಕಂಪ್ಲೀಟಾಗಿ ಸ್ಟೂಡೆಂಟ್ ಅಪ್ಡೇಟ್ ರಿಲೇಟೆಡ್ ಆಗಿರುವಂಥ ಕಂಪ್ಲೀಟ್ ಇನ್ಫಾರ್ಮೇಷನ್ ತೊಗೋತೀವಿ. ಯಾವೆಲ್ಲ ಸಂದರ್ಭದಲ್ಲಿ ಸ್ಟೂಡೆಂಟ್ ಇನ್ಫಾರ್ಮೇಷನ್ಸನ್ನು ಅಪ್ಡೇಟ್ ಮಾಡ್ಬೋದು ಹಾಗೂ ಯಾವೆಲ್ಲ ಸಂದರ್ಭದಲ್ಲಿ 100% ನಾವು ಇನ್ಫಾರ್ಮೇಷನನ್ನು ಚೇಂಜ್ ಮಾಡ್ಬೋದು. ಉದಾಹರಣೆಗಾಗಿ ಒಬ್ಬ ವಿದ್ಯಾರ್ಥಿಯ ತಾಯಿ ಹೆಸರು ಆಶಾ ಅಂತ ಇದ್ದರೆ ಕಂಪ್ಲೀಟಾಗಿ ಅದನ್ನು ಚೇಂಜ್ ಮಾಡಿ ನಾಗವೇಣಿ ಅಂತ ನಾವು ಕಂಪ್ಲೀಟಾಗಿ ಚೇಂಜ್ ಮಾಡ್ಬೋದು. ದಟ್ ಈಸ್ 100% ಅಪ್ಡೇಟ್ ಮಾಡಲಿಕ್ಕೆ ಎಡಿಟ್ ಮಾಡಲಿಕ್ಕೆ ಅವಕಾಶ ಸಿಗ್ತದೆ. ಹಾಗೂ ಕಾಸ್ಟ್ ಕೂಡ ಕಂಪ್ಲೀಟಾಗಿ ಚೇಂಜನ್ನು ಮಾಡ್ಬೋದು. ಬನ್ನಿ ನೋಡೋಣ ಯಾವೆಲ್ಲ ಸಂದರ್ಭಗಳಲ್ಲಿ ಶಾಲಾ ಹಂತದಲ್ಲೇ ಎಲ್ಲ ಅಪ್ಡೇಟನ್ನು ಮಾಡಲಿಕ್ಕೆ ಆಗ್ತದೆ ಅಂತ ನೋಡ್ತಾ ಹೋಗೋಣ. ಸೊ ಫಸ್ಟ್ ಆಫ್ ಆಲ್ ಅಪ್ಡೇಟ್ ಅಂತ ನಾವು ನೋಡ್ತಾ ಹೋದಾಗ ಇಲ್ಲಿ ನೀವು ಎಂಟರ್ ಕೀವರ್ಡ್ ಇದೆ. ಆ ಎಂಟರ್ ಕೀವರ್ಡ್ನಲ್ಲಿ ಜಸ್ಟ್ ಅಪ್ಡೇಟ್ ಅಂತ ನೀವು ಟೈಪ್ ಮಾಡಿ. ಇಲ್ಲಿ ನಿಮಗೆ ಅಪ್ಡೇಟ್ ಟೀಚರ್ ಡಾಟಾ ಇದೆ, ಟೀಚರ್ ಸ್ಟೇಟಸ್ ಡಾಟಾ ಬರುತ್ತೆ, ಟೀಚರ್ ಸ್ಟೇಟಸ್ ಅಪ್ಡೇಟ್ ಇದೆ, ಅಪ್ಡೇಟ್ ಸ್ಟೂಡೆಂಟ್ ಡಿಟೇಲ್ ಅಂತ ಇದೆ. ಸೊ ಈ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಈ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಸರ್ಚ್ ಸ್ಟೂಡೆಂಟ್ ಫಾರ್ ಅಪ್ಡೇಟ್ ಅಂತ ಬರುತ್ತೆ. ಫಸ್ಟ್ ಆಫ್ ಆಲ್ ನೀವು ಸ್ಟ್ಯಾಂಡರ್ಡನ್ನು ಸೆಲೆಕ್ಟ್ ಮಾಡಿ. ನಾನು ಸ್ಟ್ಯಾಂಡರ್ಡನ್ನು ಸೆಲೆಕ್ಟ್ ಮಾಡ್ತೀನಿ. ಆಮೇಲೆ ಅಕಾಡೆಮಿಕ್ ಇಯರನ್ನು ಸೆಲೆಕ್ಟ್ ಮಾಡಿ. ಯಾವ ಅಕಾಡೆಮಿಕ್ ಇಯರನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀರಿ. ಇಲ್ಲಿ ಸಾಮಾನ್ಯವಾಗಿ 3 ಅಕಾಡೆಮಿಕ್ ಇಯರ್ ಮಾತ್ರ ತೋರಿಸುತ್ತೆ. ಅಪ್ಡೇಟ್ ಅಂತ ಬಂದಾಗ ಕರೆಂಟ್ ಅಕಾಡೆಮಿಕ್ ಇಯರ್ ಬರುತ್ತೆ, ಅದಕ್ಕಿಂತ ಹಿಂದಿನ ಒಂದು ವರ್ಷ, ಅದಕ್ಕಿಂತ ಹಿಂದಿನ ವರ್ಷ. ಸೊ ನಾನು ಇಲ್ಲಿ ಒಂದು ಕರೆಂಟ್ ಅಕಾಡೆಮಿಕ್ ಇಯರನ್ನು ತೆಗೆದುಕೊಳ್ತೀನಿ. ಜೆಂಡರ್ ಕೂಡ ಸೆಲೆಕ್ಟ್ ಮಾಡ್ಬೋದು, ಭಾಳ ಈಸಿಯಾಗಿ ಫಿಲ್ಟರ್ ಒಳಗೆ ಈಸಿ ಆಗುತ್ತೆ. ಅದರ್ವೈಸ್ ಜಸ್ಟ್ ಸ್ಟ್ಯಾಂಡರ್ಡ್ ಸೆಲೆಕ್ಟ್ ಮಾಡಿ, ಅಕಾಡೆಮಿಕ್ ಇಯರ್ ಸೆಲೆಕ್ಟ್ ಮಾಡಿ, ಸರ್ಚ್ ಎಂಬ ಆಪ್ಷನ್ಸನ್ನು ಕೊಡಿ. ಸೊ ಈ ರೀತಿ ಸರ್ಚ್ ಎಂಬ ಆಪ್ಷನ್ಸ್ ಕೊಟ್ಟಾಗ ಆ ಒಂದು ಅಕಾಡೆಮಿಕ್ ಇಯರಲ್ಲಿರುವಂಥ ಎಲ್ಲ ಮಕ್ಕಳ ಪಟ್ಟಿ ಬರ್ತದೆ. ಶೋನಲ್ಲಿ ನೀವು ಆಲ್ ಅಂತ ಮಾಡಿದಾಗ ಎಲ್ಲ ವಿದ್ಯಾರ್ಥಿಗಳ ಪಟ್ಟಿ ಇಲ್ಲಿ ಬರುತ್ತೆ. ಸೊ ಇಲ್ಲಿ ಯಾವ ವಿದ್ಯಾರ್ಥಿಯ ಒಂದು ಇನ್ಫಾರ್ಮೇಷನ್ ಅಪ್ಡೇಟ್ ಮಾಡಬೇಕಾಗಿದೆ ಪಕ್ಕದಲ್ಲಿರುವಂಥ ಎನ್ರೋಲ್ಮೆಂಟ್ ನಂಬರ್ ಮೇಲೆ SATS ನಂಬರ್ ಮೇಲೆ ಕ್ಲಿಕ್ಕನ್ನು ಮಾಡಬೇಕು. ಈ ರೀತಿ ನಾವು ಕ್ಲಿಕ್ ಮಾಡಿದಾಗ ನಮಗೆ ಅಪ್ಡೇಟ್ ಸ್ಟೂಡೆಂಟ್ ಡೀಟೇಲ್ಸ್ ಈ ರೀತಿ ಓಪನ್ ಆಗುತ್ತದೆ. ಸೊ ಆದಮೇಲೆ ಇಲ್ಲಿ ತಾವು ಇಲ್ಲಿ ಗಮನಿಸ್ತಾ ಇದ್ದೀರಿ ಈ ಒಂದು ಏನೆಲ್ಲ ಅಪ್ಡೇಟ್ ಮಾಡಬೇಕು ಅಂದರೆ ಸಾಕಷ್ಟು ಮಾಹಿತಿಗಳು ಇಲ್ಲೆಲ್ಲ ಫ್ರೀಸ್ ಆಗಿದೆ. ಏನೆಲ್ಲ ಸರಿ ಮಾಡಲಿಕ್ಕೆ ಆಗುತ್ತೆ ಅಂದರೆ ಇಲ್ಲಿ ಜೆಂಡರನ್ನು ಸರಿ ಮಾಡ್ಬೋದು, ಆಮೇಲೆ ಡೇಟ್ ಆಫ್ ಬರ್ತನ್ನು ಸರಿ ಮಾಡ್ಬೋದು, ಜೆಂಡರು, ರಿಲಿಜಿಯನ್, ನ್ಯಾಷನಾಲಿಟಿ, ಸೋಷಿಯಲ್ ಕ್ಯಾಟಗರಿ ಏನಿದೆ ಅದು ಮಾಡ್ಬೋದು, ಬ್ಲಡ್ ಗ್ರೂಪು, ಆಮೇಲೆ ಫಾದರ್ ಮದರ್ನ ಕಾರ್ಡ್ ಸರ್ಟಿಫಿಕೇಟ್ ನಂಬರನ್ನು ಆ್ಯಡ್ ಮಾಡ್ಬೋದು, ಸ್ಟೂಡೆಂಟ್ ಕಾಸ್ಟ್ ಏನಿದೆ ಅದನ್ನು ಕೂಡ ಬದಲಾವಣೆ ಮಾಡ್ಬೋದು. ಸೊ ಇದನ್ನು ಇಷ್ಟು ಮಾಹಿತಿಯನ್ನು ಆಮೇಲೆ ಬ್ಯಾಂಕ್ ಡೀಟೇಲ್ಸನ್ನು ನೀವು ಎಂಟ್ರಿ ಮಾಡ್ಬೋದು, IFSC ಕೋಡನ್ನು ಎಂಟ್ರಿ ಮಾಡ್ಬೋದು. ಇಷ್ಟೊಂದು ಮಾಡಿ ನೀವು ಅಪ್ಡೇಟನ್ನು ಕೊಡ್ಬೋದು. ಸೊ ಇಷ್ಟೊಂದು ಅಪ್ಡೇಟ್ ಕೊಡ್ಬೋದು. ಕೆಳಗಡೆ ಕರೆಂಟ್ ಡೀಟೇಲ್ಸ್ ಏನಿದೆ ಇಲ್ಲಿ ಕರೆಂಟ್ ಅಡ್ರೆಸ್ಸು ಮತ್ತು ಪರ್ಮನೆಂಟ್ ಅಡ್ರೆಸ್ಸನ್ನು ಕೂಡ ನೀವು ಅಪ್ಡೇಟನ್ನು ಮಾಡಲಿಕ್ಕೆ ಸಾಧ್ಯ. ಸರಿ, ಆದರೆ ವಿದ್ಯಾರ್ಥಿಯ ಹೆಸರು, ತಂದೆ ಹೆಸರು ಮತ್ತು ತಾಯಿ ಹೆಸರು ಅಪ್ಡೇಟ್ ಮಾಡಲಿಕ್ಕೆ ಇಲ್ಲಿ ಸಿಗ್ತಾ ಇಲ್ಲ. ಸೊ ಅದನ್ನು ಹೇಗೆ ಮಾಡೋದು ಸರ್? ಸೊ ಇಲ್ಲಿ ನಾವು ಈ ಒಂದು ಅಪ್ಡೇಟ್ ಪೇಜಿಗೆ ಹೋಗೋಣ. ಈ ಒಂದು ನೀವು ಏನು ಅಪ್ಡೇಟ್ ಅಂತ ಮಾಡ್ತೀರಿ, ಈ ಒಂದು ಸರ್ಚ್ ಸ್ಟೂಡೆಂಟ್ ಫಾರ್ ಅಪ್ಡೇಟ್ ಅಂತ ಏನು ಬರುತ್ತೆ, ಇಲ್ಲಿ ಅಡ್ಮಿಟೆಡ್ ಸ್ಟೂಡೆಂಟ್ಸ್ ಆರ್ ಓನ್ಲಿ ಡಿಸ್ಪ್ಲೇಡ್ ಹಿಯರ್, ಕ್ಲಿಕ್ ಹಿಯರ್ ಟು ಅಪ್ಡೇಟ್ ದ ಸ್ಟೂಡೆಂಟ್ ನೇಮ್. ಇಲ್ಲಿ ಕ್ಲಿಕ್ ಹಿಯರ್ ಎಂಬ ಆಪ್ಷನ್ಸ್ ಏನಿದೆ ಅದ್ರ ಮೇಲೆ ಕ್ಲಿಕ್ಕನ್ನು ಮಾಡಿ. ಸೊ ಅದನ್ನು ಕ್ಲಿಕ್ ಮಾಡಿದಾಗ ಈಗ ನಮಗೆ ಮತ್ತೊಂದು ಪೇಜ್ ಓಪನ್ ಆಗುತ್ತೆ. ಅಂದರೆ ವಿದ್ಯಾರ್ಥಿ ಹೆಸರು, ತಂದೆ ಹೆಸರು, ತಾಯಿ ಹೆಸರನ್ನು ಕೂಡ ಇಲ್ಲಿ ಅಪ್ಡೇಟ್ ಮಾಡ್ಬೋದು. ತಾವಿಲ್ಲಿ ಗಮನಿಸ್ತಾ ಇದ್ದೀರಿ ಅಪ್ಡೇಟ್ ಸ್ಟೂಡೆಂಟ್ ಬೇಸಿಕ್ ಡೀಟೇಲ್ಸ್ ಅಂತ ಬಂದು SATS ನಂಬರ್ ಇದೆ, ಒಂದು ಬಾಕ್ಸ್ ಕೂಡ ಇಲ್ಲಿ ಬಂದಿದೆ. ಇಲ್ಲಿ SATS ನಂಬರನ್ನು ಯಾವ ವಿದ್ಯಾರ್ಥಿಯ ಒಂದು ಮಾಹಿತಿಯನ್ನು ಅಪ್ಡೇಟ್ ಮಾಡಬೇಕಾಗಿದೆ ಸದರಿ ವಿದ್ಯಾರ್ಥಿಯ ಒಂದು SATS ನಂಬರನ್ನು ಎಂಟ್ರಿ ಮಾಡಬೇಕು, ಕೆಳಗಡೆ ಸರ್ಚನ್ನು ಕೊಡಬೇಕು. ಸೊ ಈ ರೀತಿ ನೀವು ಸರ್ಚ್ ಕೊಟ್ಟಾಗ ನಮ್ಗೆ ಏನಾಗುತ್ತೆ, ಸ್ಟೂಡೆಂಟಿನ ಮತ್ತೊಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಈಗ ನೋಡಿ ನೀವು ಕರ್ಸರ್ ಮೂವ್ ಆಗ್ತಾ ಇದೆ. ಸ್ಟೂಡೆಂಟ್ ನೇಮು, ಫಾದರ್ ನೇಮು, ಮದರ್ ನೇಮು, ಡೇಟ್ ಆಫ್ ಬರ್ತು, ನ್ಯಾಷನಾಲಿಟಿ ಎಲ್ಲವನ್ನು ನೀವು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇದೆ. ಹಾಗೆ ಸಬ್ಮಿಟ್ ಕೊಟ್ಟಾಗ ಬದಲಾವಣೆ ಆಗ್ತದೆ. ಸೊ ಆದ್ಮೇಲೆ ಇಲ್ಲಿ ಇಂಪಾರ್ಟೆಂಟ್ ಪ್ರಶ್ನೆ ಏನಿದೆ ಅಂದರೆ ಸರ್ ಇಲ್ಲಿ ಬಿಲೋ 50% ಅಂದರೆ ಟೋಟಲ್ ಆಲ್ಫಾಬೆಟ್ಸ್ ಏನಿದೆ ಆ ಆಲ್ಫಾಬೆಟ್ಸಿನ 50%ಗಿಂತ ಕಡಿಮೆ ಒಂದು ಆಲ್ಫಾಬೆಟ್ಸ್ಗಳನ್ನು ಬದಲಾವಣೆ ಮಾಡಲಿಕ್ಕೆ ಆಗ್ತದೆ. ಕಂಪ್ಲೀಟ್ ಈಗ ಸಚಿನ್ ಅಂತ ಸ್ಟೂಡೆಂಟ್ ನೇಮ್ ಇದೆ, ಸುರೇಶ್ ಕುಮಾರ್ ಅಂತ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂದಾಗ ಅಬೌವ್ 50% ಚೇಂಜಸ್ ಬಯಸುತ್ತೆ ಅದು. ಸೊ ಅದು ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಯಾವಾಗ ವಿದ್ಯಾರ್ಥಿ 10th ತರಗತಿಯಲ್ಲಿ ಇರ್ತಾರೆ, 10ನೇ ತರಗತಿಯಲ್ಲಿ ಇದ್ದಾಗ SATSನಲ್ಲಿ ಕಂಪ್ಲೀಟಾಗಿ 100% ಬದಲಾವಣೆಗೆ ಅವಕಾಶ ಇದೆ. ಈ ಒಂದು ವಿಡಿಯೋ ಯಾರೆಲ್ಲ ಒಂದು ಪ್ರೌಢಶಾಲಾ ಮುಖ್ಯ ಗುರುಗಳು, ಶಿಕ್ಷಕರು ಗಮನಿಸ್ತಾ ಇದ್ದೀರಿ,
ನೋಡಿ ಕಂಪ್ಲೀಟ್ 10th ತರಗತಿಯಲ್ಲಿ ಓದುತ್ತಿರುವಂಥ ಎಲ್ಲ ಮಕ್ಕಳ ಹೆಸರಿರ್ಬೋದು, ತಂದೆ ಹೆಸರು, ತಾಯಿ ಹೆಸರನ್ನು ಅಬೌವ್ 50%ಅನ್ನು ಕಂಪ್ಲೀಟಾಗಿ ಬದಲಾವಣೆ ಮಾಡ್ಬೋದು. ಸೊ ಇಲ್ಲಿ ಅಂಬಿಕಾ ಅಂತ ಇದೆ, ತಾಯಿ ಹೆಸರು ನಾಗವೇಣಿ ಅಂತ ಮಾಡ್ಬೋದು, ಕಂಪ್ಲೀಟ್ ಆಗಿರುವಂಥ ಚೇಂಜ್. ಸೊ ಅದಕ್ಕಿಂತ ಕೆಳಗಡೆ ಇರುವಂಥ ತರಗತಿಗಳಲ್ಲಿ ಕಂಪ್ಲೀಟ್ ಅಬೌವ್ 50% ಅಪ್ಡೇಟ್ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿರೋದಿಲ್ಲ. ಸೊ ಅಂಥ ಸಂದರ್ಭ ಬಂದಾಗ ನೀವು ಡಿಸ್ಟ್ರಿಕ್ಟ್ನಲ್ಲಿರುವಂಥ ಪ್ರೋಗ್ರಾಮರನ್ನು ಕಾಂಟ್ಯಾಕ್ಟ್ ಮಾಡಿ ಒಂದು ಲಿಖಿತ ರೂಪದಲ್ಲಿ ಪತ್ರವನ್ನು ಬರೆದು ರಿಕ್ವೆಸ್ಟ್ ಲೆಟರನ್ನು ಬರೀಬೇಕಾಗ್ತದೆ. ಆಗ ನಿಮ್ಮ ಏನಾಗ್ತದೆ ಅಂದರೆ ಒಂದು ಬದಲಾವಣೆಯನ್ನು ಮಾಡಿಕೊಡ್ತಾರೆ. ಸೊ ಇಲ್ಲಿ ಕೂಡ ಡಿಸ್ಟ್ರಿಕ್ಟ್ ಹಂತದಲ್ಲಿ ಕೂಡ ಈ ರೀತಿ ಸ್ಟೂಡೆಂಟ್ ಇನ್ಫಾರ್ಮೇಷನ್ ಅಪ್ಡೇಟ್ ಮಾಡಲಿಕ್ಕೆ ಯಾವಾಗಲೂ ಕೂಡ ಅವಕಾಶ ಕೊಟ್ಟಿರೋದಿಲ್ಲ. ಒಂದು ಲಿಮಿಟೆಡ್ ಟೈಮ್ ಇರ್ತದೆ, ಪೀರಿಯಡ್ ಇರ್ತದೆ, ಆ ಅವಧಿಯಲ್ಲಿ ಅದನ್ನು ಅಪ್ಡೇಟನ್ನು ಮಾಡ್ಬೋದು. ಇನ್ನು 10th ಅಂತ ಬಂದಾಗ ನಾವು ವಿದ್ಯಾರ್ಥಿ ಎಲ್ಲ ಮಾಹಿತಿಯನ್ನು 100% ಆಗಿ ನಾವು ಬದಲಾವಣೆ ಮಾಡಲಿಕ್ಕೆ ಖಂಡಿತ ಸಾಧ್ಯವಿದೆ. ಸೊ ಆದ್ಮೇಲೆ ಈ ಒಂದು ವಿಡಿಯೋ ಸ್ಟೂಡೆಂಟ್ ಅಪ್ಡೇಟ್ ರಿಲೇಟೆಡ್ ಆಗಿ ನಿಮ್ಮ ಎಲ್ಲ ಒಂದು ಕನ್ಫ್ಯೂಷನ್ನ ಕ್ಲಿಯರ್ ಮಾಡಿರ್ಬೋದು ಅಂತ ಭಾವಿಸ್ತಾ, ಹಾಗೂ ಈ ರೀತಿಯ ಒಂದು ಎಜುಕೇಷನಲ್ ಅಪ್ಡೇಟ್ಸ್ ನಿಮಗೆ ರೆಗ್ಯುಲರ್ ಆಗಿ ರೀಚ್ ಆಗಬೇಕಾದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಜೈ ಹಿಂದ್, ವಂದೇ ಮಾತರಂ.